Hey guys, hello everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಬಂದು ಡೇ ಇನ್ ಮೈ ಲೈಫ್ ಅಥವಾ ಡೈಲಿ ಬ್ಲಾಗ್ ಏನಾದರೂ ಅಂದ್ಕೊಳ್ಬೋದು. ಯಾಕಂದರೆ ಸಂಡೇ ನಾರ್ಮಲ್ ಡೇ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಏನಾಗುತ್ತೆ ಮನೆಯಲ್ಲಿ ಅಥವಾ ನಾವು ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು 20 ಏಪ್ರಿಲ್. ನಿನ್ನೆ ಇವರ ಫ್ರೆಂಡ್ ಒಬ್ಬರು ಇಂಡಿಯಾದಿಂದ ಬಂದಿದ್ದರು. ಅವ್ರ ಕೈಲೇ ಅಮ್ಮ ಅವರು ಒಂದು 5 kg ಅಷ್ಟು ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ನೋಡೋಣ, ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿರ್ತೀನಿ, ಪ್ಲೀಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈಗ ಮಾರ್ನಿಂಗ್ ಅಲ್ವಾ, ಮಾರ್ಕೆಟ್ ಹೋಗೋಣ. ನಾನೇನು ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದು ಸತಿ ಎಲ್ಲ ಪರ್ಚೇಸ್ ಮಾಡ್ಕೊತೀನಿ, ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಮಾರ್ನಿಂಗ್ ಅಲ್ಲಿ ಏನೇನು ತೊಗೋತೀನಿ ಅನ್ನೋದನ್ನು ಕ್ಲಿಪ್ಪಿಂಗ್ ತೊಗೋತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಗೆ ನಾನು ನಿಮ್ಮ ಪ್ರೀತಿ ಅಕ್ಷತಾ. ವೆಲ್ಕಮ್ ಟು ದ ಚಾನಲ್. ನಾವಿಲ್ಲಿ ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮಾರ್ಕೆಟಲ್ಲಿ ಏನೇನು ತೊಗೋತೀನಿ ಅಂತ ತೋರಿಸ್ತೀನಿ. ಹೇ ಗಾಯ್ಸ್, ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದೆನ್ ಇದು ಹುಣಸೆಹಣ್ಣು ರಸ, ಮತ್ತು ಇದು ಅದಕ್ಕೆ ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದೆನ್ ಇದು ನನಗೋಸ್ಕರ ಅಂತ ಇಂಡಿಯಾದಿಂದ ಬಂದಿರೋದು ಉಳ್ಳಿ ರಸ. ನಮ್ಮ ಕಡೆ ಎತ್ತಿಗೆ ಹುಳ್ಳಿಕಾಳು ಬೇಯಿಸಿ ಹಾಕ್ತಾರೆ. ಅದರದ್ದು ರಸನ ಮನೆಯಲ್ಲಿ ಯಾರಾದರೂ ಇಸ್ಕೊಂಡೋಗಿ ಸಾಂಬಾರು ಮಾಡ್ತಾರೆ. ಇದು ನನ್ನ ಫೇವ್ರೆಟ್ ಅಂತ ನನ್ನ ಅಜ್ಜಿ ನನಗೋಸ್ಕರ ಅಂತ ಕಳಿಸ್ಕೊಟ್ಟಿರೋದು. ಇಂಡಿಯಾದಿಂದ ಬಂದಿದೆ, ಪ್ರೀತಿಯಿಂದ ಬಂದಿದೆ. ಹಾಗಾಗಿ ಸ್ಪೆಷಲ್ ಅಲ್ವಾ, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ನಾನು ಇದಕ್ಕೇನೆ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ಇದರೊಳಗಡೆ ಹಾಕ್ಕೊತೀನಿ. ಮತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಸಾಸಿವೆ, ಬೆಳ್ಳುಳ್ಳಿ, ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, 2 ಹಾಕಿದ್ದೀನಿ. ಇದು ಹುಣಸೆಹಣ್ಣು ಹುಳಿ, ಟೊಮ್ಯಾಟೊ, ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿ ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಇದು ಒಂದು 20 ಸೆಕೆಂಡ್ ಅಷ್ಟು ಕುದ್ದಿದೆ, ಸಾಕಷ್ಟೇ. ಈಗ ಇದು ಹುಳ್ಳಿಕಾಳು ಕಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀಲಿ. ಯಾಕಂದರೆ ಮನೆಯಲ್ಲಿ ಅಲ್ಲಿಂದ ಕೊಟ್ಟು ಕಳಿಸಿರೋದ್ರಿಂದ
ಉಪ್ಪಿದೆ. ಅಮ್ಮ ಅಜ್ಜಿನೂ ಸ್ವಲ್ಪ ಉಪ್ಪಾಕಿ ಕುದಿಸಿರ್ತಾರೆ, ಅಂದರೆ ಬೇಯಿಸಿರ್ತಾರೆ. ಹಂಗಾಗಿ ಅಲ್ಲಿಂದ ಬರುವಾಗ ಮತ್ತೆ ಇನ್ನೊಂದು ಸ್ವಲ್ಪ ಕೆಡಬಾರ್ದು ಅಂತ ಅಮ್ಮನೂ ಉಪ್ಪಾಕಿ ಕುದಿಸಿದ್ರಿಂದ ನಾನು ಲಾಸ್ಟಲ್ಲಿ ಚೆಕ್ ಮಾಡ್ತೀನಿ ಉಪ್ಪು ಎಷ್ಟಿದೆ, ಕರೆಕ್ಟ್ ಇದೆಯಾ, ಬೇಕಾ ಏನು ಅಂತ. ಸ್ವಲ್ಪ ಕಡಿಮೆ ಮಾಡಿ ಕುದೀಲಿ ಅದು ಚೆನ್ನಾಗಿ, ಮತ್ತೆ ಸಿಗ್ತೀನಿ. ಹಾಗೆ ಗೈಸ್, ಮನೆಯಿಂದ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿದೆ ಇದು ಬಂದು ಪುಳಿಯೋಗರೆ ಪೌಡರು ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಕೊಟ್ಟಿದ್ದಾರೆ ಅಮ್ಮ. ಪುಳಿಯೋಗರೆ ಬಿಸಿಬೇಳೆ ಬಾತ್ ಏಕೆ ಅಂದರೆ ಇಲ್ಲಿ ತುಂಬ ಕಾಸ್ಟ್ಲಿ, ನಾವು ನೋಡ್ತೀವಿ ತೊಗೊತೀವಿ ಅಂದರೆ ತುಂಬ ಕಾಸ್ಟ್ಲಿ. ಮತ್ತು ಇಲ್ಲಿ ಈಗ ನನಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ, ತುಂಬ ಹುಷಾರಿರಲಿಲ್ಲ, ಹಾಗಾಗಿದ್ದ ಕಾರಣ ಅವಳು ಹರಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ಲು, ಅಲ್ಲಿಂದ ನನಗೆ ಬಂದಿರೋ ಪ್ರಸಾದ. ಮತ್ತು ಇದು ಸ್ವೀಟ್ಸು, ಧಾರವಾಡ ಪೇಡ ಮತ್ತು ಮೈಸೂರು ಪಾಕ್ ಮತ್ತು ಇದು ಕಾಜು ಕಟ್ಲಿ ನನ್ನ ಫೇವ್ರೇಟ್ ಅಂತ. ಮತ್ತು ಇದು ಲಡ್ಡು ನೋಡ್ಬೋದು, ಲಡ್ಡು. ಇಷ್ಟು ಸ್ವೀಟ್ಸಲ್ಲಿ ಆಗಿರ್ಬೋದು. ಮತ್ತು ನನ್ನ ಅಜ್ಜಿ ನನಗೋಸ್ಕರ ಅಂತ ಬೆಣ್ಣೆ, ಇಲ್ಲೆಲ್ಲ ತುಪ್ಪ ಎಲ್ಲ ಸಿಗೋದಿಲ್ಲ ಅಲ್ವಾ, ಸಿಕ್ಕಿದ್ರೂ ತುಂಬ ಟೇಸ್ಟ್ ಏನಿರೋದಿಲ್ಲ, ಹಾಗಾಗಿ ಬೆಣ್ಣೆ ಇಲ್ಲಿ ಒಂದು 5 ಸೇರು ಇರ್ಬೋದು. ಸೇರು ಅಂತಲೇ ಅಲ್ವಾ ಇವಾಗಲೂ ಊರ ಕಡೆ ಎಲ್ಲ ಕೊಡೋದು. ಮತ್ತು ಇದು ನನ್ನ ತಂಗಿ ಇವಾಗ ಹಬ್ಬ ಬರ್ತಾಯಿದೆ ಅಲ್ವಾ, ಹಬ್ಬಕ್ಕೆ ಅಂತ ಹೊಸ ಡ್ರೆಸ್ಸು ಇದೆಲ್ಲ ನೋಡ್ಬೋದು. ಇದೆಲ್ಲ ನಾನೇ ಆರ್ಡರ್ ಮಾಡ್ಕೊಂಡಿದ್ದೆ ನನಗೆ ಬೇಕು ಅಂತ, ಅದೂ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇದು ನಾನು ಯಾವುದೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಇಂಡಿಯಾದಲ್ಲೇ ಬಟ್ಟೆ ಶಾಪಿಂಗ್ ಮಾಡ್ಕೊಂಡಿದ್ದೆ ಅಂತ. ಇದು ನಾನು ತೊಗೊಂಡಂತಹ ಸ್ಯಾರಿ, ಇದು ನನ್ನ ತಂಗಿ ನನಗೆ ಕೊಟ್ಟಂಥ ಸ್ಯಾರಿ. 2 ಸ್ಯಾರಿ ಮತ್ತು ಕೊಟ್ಟಿದ್ದಾರೆ. ಇಷ್ಟು ನನಗೆ ಇಂಡಿಯಾದಿಂದ ಬಂದಂಥದ್ದು. ಮತ್ತು ನಾನು ಆಲ್ರೆಡಿ ಹೇಳಿದ್ದೀನಿ, ಕಟ್ಟು ಸಾಂಬಾರು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ಕುದ್ದಿ ಹಿಂಗಾಗಿದೆ. ಇಟ್ಸ್ ಓಕೆ, ಯಾರು ಏನೂ ಅಂದ್ಕೋಬೇಡಿ, ಕುದೀತಾ ಇದೆ, ಕುದೀಲಿ ಚೆನ್ನಾಗಿ. ನಮ್ಮದು ಒಲೆ ಡಿಫ್ರೆಂಟಾಗಿರೋದ್ರಿಂದ ಸ್ವಲ್ಪ ಅದು ಹಾಗೆ. ಇದು ಪಾತ್ರೆ ತುಂಬ ಚಿಕ್ಕದಲ್ವಾ, ನೋಡ್ಬೋದು ಹೇಗೆ ಒಂದೇ ಕಡೆ ಬರ್ತಾಯಿದೆ ಅಂತ. ಇಲ್ಲಿ ಫುಲ್ ಮಾಡಿಬಿಟ್ರೆ ಉಕ್ಕಿಬಿಡುತ್ತೆ, ಹಾಗಾಗಿ ಕೆಳಗಡೆಗೆ ಮಾತ್ರ ಇಟ್ಟಿದ್ದೀನಿ. ಹಾಗಾಗಿ ಕೆಳಗಡೆಯಿಂದ ಅದು ಬರ್ತಾಯಿದೆ. ಬಂದಾಗ ಸ್ವಲ್ಪ ವಾಟ್ರ್ ಹಾಕ್ತಾಯಿದ್ದೀನಿ. ಮತ್ತು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಹಾಗಾಗಿ ಅಷ್ಟು ದೂರದಿಂದ ಬಂದಿದೆ ಅದು ನನಗೋಸ್ಕರ. ನಾನಂತೂ ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ, ಹಾಗಾಗಿ. ಮತ್ತು ನಾನು ಊಟ ಮಾಡುವಾಗ ಸಿಗ್ತೀನಿ. ಹೇಗಿದೆ ಸಾಂಬಾರು, ಹೇಗಿದೆ? ತುಂಬ ವರ್ಷ ಆದಮೇಲೆ ನಾನು ತಿಂತಾಯಿರೋದು, ನಿಯರ್ಲಿ 4 ಇಯರ್ಸ್ ಆದಮೇಲೆ. 4 ಇಯರ್ಸ್ ಆಯಿತು. 4 ಇಯರ್ಸ್ ಆದಮೇಲೆ ಇವತ್ತೇ, ತುಂಬ ದಿನ ಆಯ್ತಲ್ವ, ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಈಗ ಟೈಮ್ ಆಲ್ರೆಡಿ ನಮಗೆ 9:30 ಆಯಿತು. ಹೊರಗಡೆ ನೋಡ್ಬೋದು, ತುಂಬ ದಿನದ ನಂತರ ನನ್ನ ವಿಡಿಯೋದಲ್ಲಿ. ಹಾಯ್, ವೆಲ್ಕಮ್ ಟು ಮೈ ವಿಡಿಯೋ, ಟು ದ ಚಾನಲ್ ವಿನಯ್ ಬ್ರೋ. ಎಷ್ಟು ದಿನ ಎಲ್ಲೋಗಿದ್ರಿ ಬ್ರೋ, ಕಾಣ್ತಾನೆ ಇರಲಿಲ್ಲ. ಇಂಡಿಯಾಗೆ ಹೋಗಿದ್ರಾ? ಹೇಗಿತ್ತು ಇಂಡಿಯಾ ಟ್ರಿಪ್? ಸಾಂಬಾರು ಸೂಪರ್ ಆಗಿದೆಯಾ? ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರೋ, ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೇಳಿ ಈ ಸಾಂಬಾರು ತಿಂದು ಭಾಳ ದಿನ ಆಯಿತು. ನಮ್ಮ ತಾಯಿ ಮಾಡಿದ್ರೆ ನೆಕ್ಸ್ಟ್ ತಿಂತಾರಂತೆ. ಓಕೆ, ನಾವು ಹಾಕೊಳ್ಳೋಣ. ದಿಸ್ ಈಸ್ ಮೀ, ಪ್ಲೀಸ್ ಇಗ್ನೋರ್. ರೈಸ್ ಕೊಡಿ. ರೈಸ್ ಕರ್ಕೋಗ್ತಾ ಇದೆ ವಾಟ್ರಲ್ಲಿ ಇರೋದಕ್ಕೆ. ಆ್ಯಂಡ್ ರೈಸ್, ನಾನು ಹಾಕ್ಕೊಂಡಿದ್ದೀನಿ.
ಆ್ಯಂಡ್ ಸಾಂಬಾರ್. ಅಯ್ಯೋ ಕುಡಿತೀಯಾ ಸ್ವಲ್ಪ ಕುಡಿತೀಯಾ? ಇಲ್ಲ ಅವ್ರು ಬೇಡ, ಅವ್ರಿಗೆ ಸ್ವಲ್ಪ ಇಲ್ಲಿ ತುಂಬ ಇದೆ, ಸ್ವಲ್ಪ ತುಂಬ ಇದೆ. ಸ್ವಲ್ಪ ಕಾಣಿಸ್ತಾ ಇಲ್ಲ. ಸಿ ಸರಿ ಇದೆನಾ? ಅದು ನೆನ್ನೆ ಇದು ಸಾಂಬಾರ್. ಸಾಂಬಾರು ಇಲ್ಲ, ಸಾಂಬಾರ್ ಮಸಾಲ ಮೊಸರು ಸಾರು. ಸ್ವಲ್ಪ ಲೈಟ್ ಇದು ಇದಾಗ್ತಾ ಇದೆ. ಏನಾಗ್ತಾ ಇದೆ ಸ್ಟ್ಯಾಂಡ್ ತುಂಬ ಚಿಕ್ಕದಾಗುತ್ತೆ. ಓಕೆ, ಎಡ್ದ ಕಡೆ ಕೈಯಲ್ಲಿ ತಿನ್ನಂಗೆ ಕಾಣಿಸ್ತಾ ಇದೆ, ಬಟ್ ನಾನು ರೈಟ್ ಹ್ಯಾಂಡಲ್ಲಿ ತಿಂತಾ ಇದ್ದೀನಿ. ಆಸಮ್. ಅದು ಬೇಡ ನಿಮಗೆ, ಏನಾರ ಮಾಡ್ಕೊಳ್ಳಿ ನೀವು. ಸುನಿಲ್ ಬ್ರೋ ಸೂಪರ್ ನಿಜ. 4 ವರ್ಷ ಆಗಿತ್ತು ನಾನು ತಿಂದು. ನಾನು 4 ವರ್ಷ, ಭಾಳ ವರ್ಷ ಆಯ್ತು ತಿಂದು, ಭಾಳ ವರ್ಷ, ಒಂದು 15-20 ವರ್ಷ ಆಯ್ತು ತಿಂದು. ಸಖತ್ತಾಗಿದೆ. ಲಲಿತಮ್ಮ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಲ್ಲ ಗೊತ್ತು, ಯಾರು ನೋಡಿದವ್ರು ಹೇಳ್ತಾರಲ್ವಾ, ಹಿಂಗೆ ಖುಷಿ ಆಗುತ್ತೆ. ಇಂಡಿಯಾದಲ್ಲಿ ಇಲ್ಲಲ್ಲ, ಏನೋ ನನ್ನ ನಿಜ ಅಮೃತ ಸಿಕ್ತಂಗೆ ಅನಿಸ್ತದೆ. ನಿಜ ಎಷ್ಟು ದಿನ ಆಗಿತ್ತು. ಹೇ ಗಾಯ್ಸ್, ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ವಿಡಿಯೋ ಕ್ಯಾಪ್ಚರ್ ಮಾಡಿ ಆಲ್ರೆಡಿ ನಾನು 1 ವೀಕ್ ಆಯಿತು. ಯಾಕಂದರೆ ಲೇಟ್ ಯಾಕಾಯಿತು ಅಂದರೆ ಅಮ್ಮ ಬಂದಿದ್ದಾರೆ. ಹೌದು, ಇದು ವೀಡಿಯೋಸ್ ಮುಂದೆ ಬರುತ್ತೆ. ಅಮ್ಮ ಬಂದಿರೋ ವೀಡಿಯೋಸ್, ನಾವು ಹೋಗಿ ಪಿಕಪ್ ಮಾಡಿದ್ದು, ಮತ್ತು ನಾವಿಲ್ಲೆಲ್ಲ ಹೇಗೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು, ಪ್ರತಿಯೊಂದು ವೀಡಿಯೋಸು ಬರುತ್ತೆ ನಿಮಗೆ. ವಿಡಿಯೋದಲ್ಲೇ ನಾನು ಫಸ್ಟೇ ಇದು ಇಂಟ್ರೋ ತೊಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಇಂಡಿಯಾದಿಂದ ಪಾರ್ಸೆಲ್ ಕಳಿಸ್ಕೊಟ್ಟಿದ್ರು ಇವ್ರ ಫ್ರೆಂಡ್ ಜೊತೆ, ಅದರದ್ದು ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿದ್ದೀನಿ. ಕಡಿಮೆ ಅಂದರೆ ನಾನು ಅಂದ್ಕೊಂಡೆ ಕಡಿಮೆ ಆಗುತ್ತೆ ಅಂತ, ಬಟ್ ವಿಡಿಯೋ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿದ್ದಂಥ ವಿಡಿಯೋ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋನ ತುಂಬ ರಾ ಆಗಿಟ್ಟಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಂಡು ಬನ್ನಿ. ಹಾಯ್, ನನ್ನ ವ್ಲಾಗಿಗೆ ಹಾಯ್ ಹೇಳಿ. ವೆಲ್ಕಮ್ ಟು ದ ಚಾನಲ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಅವರ್ ಅಕ್ಷತಾ ಚಾನಲ್. ನಮ್ಮ ಚಾನಲ್ ಅಲ್ವಾ, ಅಕ್ಷತಾ ಚಾನಲ್ ಅದು. ನಿಮ್ದಲ್ಲ ಚಾನಲ್. ಬ್ರೋ ಹಾಯ್. ತುಂಬ ದಿವಸದ ನಂತರ ನನ್ನ ವ್ಲಾಗಲ್ಲಿ ಎಲ್ಲೋಗ್ತಾ ಇದ್ದೀವಿ ಇಬ್ಬರು ಹೇಳಿ. ಸಂತೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸಂತೆಯಲ್ಲಿ ಜಾಗ ಕದ್ದು ಹೋಗೋ ಜಾಗ ಓಪನ್ ಇದ್ದೀವಿ, ನೋಡ್ಬೇಕಾಗ್ತದೆ. ಯಾವತ್ತು ಇಲ್ಲೇ ಬಂದಿದ್ದೆ. ಬನ್ನಿ, ನೀವು ಈ ಸೈಡ್ ಹೋಗ್ತಾರೆ. ಅಷ್ಟಂತೆ ತಗೊಳ್ಳಿ, ಎತ್ಕೊಳ್ಳಿ ಕವರು.
ಇಲ್ಲಿ ಕೊಡಮ್ಮ ಸೀಬೆಹಣ್ಣು ಬೇಕಾ ನೋಡಮ್ಮ ಬೇಕ್ರಿ ಮನೇಲಿ ಎರಡೆರಡು ಐತೆ ತಾವಳಿ ಮತ್ತೆ ಅದನ್ನು ತಗೊಳ್ಳಿ ಲಾಸ್ಟ್ ಟೈಮ್ ಎಲ್ಲ ಮಿಕ್ಸ್ ಇತ್ತು ಒಂದೇ ಇರಲಿಲ್ಲ ಇದರಲ್ಲಿ ಸಾಕು ಬಿಡಮ್ಮ ಎಷ್ಟು 60 3 63 ಕೊಟ್ಟಿದ್ದು ಬಾಗ್ಲ ಹಾಕ್ಬಿಡ್ತಾರೆ ಬನ್ನಿ ಹೋಗೋಣ. ಈ ವಿಡಿಯೋ ನಾನು ಶೂಟ್ ಮಾಡಿಕೊಂಡಿದ್ದು ಲಾಸ್ಟ್ ಸಂಡೇ. ಹೌದು, ಲಾಸ್ಟ್ ಸಂಡೇ. ಯಾಕಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ವೆಕೇಷನ್ಗೆ ಹೋಗಿದ್ದರು ಇಂಡಿಯಾಗೆ. ಅವರು ಬರುವಾಗ ಅಮ್ಮ ಏನು ಮಾಡಿದ್ರು ಅಂದರೆ ಸ್ವಲ್ಪ ಲಗೇಜ್ ಎಲ್ಲ ಕಳಿಸಿದ್ರು. ತುಂಬ ಸ್ಪೆಷಲ್ ಐಟಮ್ಸ್ ಎಲ್ಲ ಕಳಿಸಿದ್ರು. ಯಾಕಂದರೆ ನನ್ನ ಫೇವ್ರೆಟ್ ಅಂತ ಕಳಿಸಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಮೈಂಡ್ಸೆಟ್ ಇತ್ತು. ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಂಡೇ. ನಾನು ಯಾವಾಗಲೂ ವೀಕ್ಲಿ ಒನ್ಸ್ ನಾವು ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಪ್ರತಿಯೊಂದೂ ತೊಗೊಳ್ಳೋದು. ಆವಾಗ ನನ್ನ ಹಸ್ಬೆಂಡ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಆವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾವೆಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಇದ್ವಿ ಇಬ್ಬರು. ನಮ್ಮ ಕ್ವಾಲಿಟಿ ಟೈಮ್ನ ತುಂಬ ದಿನ ಆದಮೇಲೆ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತು, ಈಗ ರೀಸೆಂಟಾಗಿಂದ ತುಂಬಾ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಬ್ಯಾಂಕಾಕ್. ಯಾಕಂದರೆ ಸ್ವಲ್ಪ ಕೆಲಸ ಇದೆ ಬ್ಯಾಂಕಾಕಲ್ಲಿ. ಇವ್ರದ್ದು ಸ್ವಲ್ಪ ವರ್ಕ್ ಇರೋದ್ರಿಂದ ಯಾವಾಗೂ ಸಂಡೇ ಬಂತು ಸ್ಯಾಟರ್ಡೆ ಬಂತು ಅಂದರೆ ಹೋಗೋದೇ ಆಗಿತ್ತು. ರೆಸ್ಟೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಬಟ್ ಆ ಸಂಡೇ ನಾವಿಬ್ಬರು ತುಂಬ ಮನೆಯಲ್ಲಿ ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಬೇಕಾಗಿರೋದನ್ನ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ನಾನು ಅಷ್ಟೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಮಾರ್ಕೆಟಲ್ಲಿ ಏನೇನು ತೊಗೊಂಡೆ ಅಷ್ಟೇ ತೊಗೊಂಡಿದ್ದು ವಿಡಿಯೋನ. ಮತ್ತು ನಾನೆಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದರೆ ನಮ್ಮದೇ ಟೈಮ್ ನಾವು ಸ್ಪೆಂಡ್ ನನಗೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬಟ್ ನಾನು ಹೇಳಿದ್ದೀನಿ, ಇವತ್ತು ಸಂಡೇ ಹೇಗಿರುತ್ತೆ ಡೇ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಬಟ್ ನಾನು ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದಲ್ಲಿ ನಿಮ್ಮದೊಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ. ಪ್ಲ್ಯಾನ್ ಮಾಡ್ತಾವ್ರೆ. ಎಷ್ಟಾಯಿತು? ಜಾಸ್ತಿ. ಮಾಡ್ಕೊಂಡು ಹೊರಟಿದ್ದೀರಾ? ಏನೇನು ಮಾಡಿದ್ರಿ ತೋರಿ? ಈರುಳ್ಳಿ ಅಂತ ಮೆಣಸಿನ್ಕಾಯಿ, ಕೊತ್ತಂಬರಿ. ನೀವು ತೋರಿಸಿ. ನೀವು ನೀವೇನೇನು ತಗೊಂಡ್ರಿ? ಕೂಲಿ ಬರ್ತಾರಲ್ಲ, ಅವರಿಗೆ ಕೂಲಿಗೆ ಊಟ ಹಾಕ್ಬೇಕಲ್ಲ. ಮತ್ತು ಇನ್ನೊಂದು ಅಲ್ಲಿ